ಬನ್ನಿ ಒಳಗೆ ಬಾ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये आगमार्थं तु देवानां गमनार्थं तु राक्षसां गुरुवे घण्टारविन्द्रत्वं देवताह्वानलाञ्छनम् इति घण्टानादं कृत्वा तदेव लग्नं सुदिनं तदेव ताराबलं चन्द्रबलं तदेव लक्ष्मीपते सुलग्ना सावधान सुमुहूर्ता सावधान ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಎಲ್ಲರೂ ನಿಮ್ಮ ಮನೆ ಇಷ್ಟ ದೇವರು ಕುಲದೇವರುಗಳನ್ನು ನೆನೆಸ್ಕೊಂಡು ಗುರು ಹಿರಿಯರನ್ನ ನೆನೆಸ್ಕೊಂಡು ಈ ಮಂಗಳ ಕಾರ್ಯ ಶುಭವಾಗಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಇಬ್ಬರು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ. ಕಣ್ಮುಂದೆನೇ ಎಲ್ಲ ಆಯ್ತಾ ಇದೆಯಲ್ಲ ಕಮ್ಲಿ, ಇದು ನೋಡಕ್ಕ ನಾವು ಬಂದಿರೋದು ಅಥವಾ ಆನಿಷ್ಟ ಜೊತೆ ರಿಷಿ ಸರ್ ನಿಶ್ಚಿತಾರ್ಥನ ತಡಿತೀವ? ಇವಳೇನಾನ ರಿಷಿ ಸರ್ ಮದುವೆ ಆಗ್ಬಿಟ್ರೆ ಅಷ್ಟೇ ಪಾಪ ಸಾರು. ಅಲ್ಲ ಕಮ್ಲಿ, ಇವಳು ನಮ್ಮನ್ನ ಸಾರ್ ಜೊತೆ ಓಡಾಡ್ಕೊಂಡು ಇರ್ದೇ ಇರೋಂಗೆ ಮಾಡ್ಬಿಡ್ತಾಳೆ. ನಿಂಗಿ ನಾನು ಈಗ ಸೈಲೆಂಟಾಗಿ ನಿಂತೀವಿ ಅಂದರೆ ಏನೋ ಪ್ಲಾನ್ ಮಾಡ್ತೀವಿ ಅಂತ ತಾನೇ ಅರ್ಥ. ಅದೇನು ಪ್ಲಾನ್ ಅಂತ ಹೇಳ್ಬಿಟ್ಟು ಮಾಡಲ್ವೇ, ಅದೇ ಅಲ್ವಾ ಭಯ. ಎಲ್ಲನೂ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ ತಾರಾ? ತಾರಾ, ನೀನು ಹೀಗೆ ಮುಖ ಇಟ್ಕೊಂಡಿರೋದು ನೋಡ್ತಾ ಇದ್ರೆ ಆಗ್ತಾ ಇರೋದು ಯಾವುದು ಎಂಜಾಯ್ ಮಾಡೋದಕ್ಕೆ ಆಗ್ತಾನೆ ಇಲ್ವಲ್ಲ ತಾರಾ? ನಿನಗೇನು ನಿನ್ನ ಕಡೆ ನೆಂಟರು ಅಂತ ಯಾರೂ ಬಂದಿಲ್ಲ ಅಲ್ವಾ? ತಿಥಿಗೆ ಬಂದ ಹಾಗೆ ಮನೆಯವರು ಅಷ್ಟೇ ಬಂದಿದ್ದೀರಾ. ಆದರೆ ನಮ್ಮ ಕಡೆಯಿಂದ ತುಂಬ ಜನ ನೆಂಟರು ಬಂದಿದ್ದಾರೆ. ನೀನು ಹೀಗೆ ಮುಖ ಇಟ್ಕೊಂಡು ಕೂತ್ರೆ ಎಲ್ಲರೂ ಏನು ಅಂದ್ಕೊಳ್ತಾರೆ? ಅದಕ್ಕೆ ಸ್ವಲ್ಪ ನಗನಗ್ತಾ ಇರು. ಕಾಮಿನಿ, ಏನು ಹೇಳ್ತಾ ಇದೆಯಲ್ಲ? ಏನೂ ಇಲ್ಲ ಅನ್ಪೂರ್ಣ, ಹಾಗೆ ಸುಮ್ಮನೆ ಜಸ್ಟ್ ಆಗಿ ಏನೋ. ನೋಡು ಕಾಮಿನಿ, ನನಗೇನು ಸಪ್ಪು ಕೂತ್ಕೋಬೇಕು ಅಂತಿಲ್ಲ. ಮೊದಲು ಆ ವಿಡಿಯೋ ಕೊಟ್ಬಿಡು, ನೀನು ಹೇಳ್ದಾಗೆ ನಗ್ನಗ್ತಾ ಇರ್ತೀನಿ. ಓ ಹಾಗೆ. ಹಲೋ ಮೇಡಮ್, ಈಗ ಹೆದರ್ಕೋಬೇಕಾಗಿರೋಳು ನಾನಲ್ಲ, ನೀನು. ಈಗ ನಾನು ಹೇಳೋದನ್ನು ಮಾಡೋದು ಬಿಟ್ಟರೆ ಬೇರೆ ನಿನಗೆ ಇನ್ನೇನು ದಾರಿ ಇಲ್ಲ. ನಮ್ಮ ಅನೇಕ ರಿಷಿ ಬೆರಳಿಗೆ ಉಂಗುರ ಹಾಕಲಿ, ಆಮೇಲೆ ನಿನಗೆ ಆ ವಿಡಿಯೋ ವಾಪಸ್ ಕೊಡ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ, ನಿನ್ನ ಮೇಲಾಣೆ. ರಿಂಗ್ ಹಾಕಿದ ಮೇಲಲ್ಲ, ನಮ್ಮ ಅನೇಕನ ಕೊರಳಿಗೆ ತಾಳಿ ಬೀಳೋವರೆಗೂ ಆ ವಿಡಿಯೋ ನಿನ್ನ ಕೈಗೆ ಸೇರಲ್ಲ. ಎಲ್ಲ ಸರಿಯಾಗಿದೆ ಅಲ್ವಾ ಬೀಗ್ರೆ? ಒಂದು ನಿಮಿಷ, ರಿಷಿಕ್ ತಂದಿರೋ ಉಡುಗೊರೆ ಬಟ್ಟೆ ತಂದ್ಬಿಡ್ತೀನಿ. ಓಕೆ?
ಓಂ ಧೂಮ್ರಕೇತುವೆ ನಮಃ. ಓಂ ಮೂಷಿಕವಾಹನಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೇಗಿದ್ರೂ ರಾತ್ರಿ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಇದ್ದೀರಾ. ಉಂಗುರ ಬದಲಾವಣೆನ ಆಮೇಲೆ ಮಾಡ್ಕೊಳ್ಳೋಣ ಬಿಡಿ. ಈಗ ಉಡುಗೊರೆ ಕೊಟ್ಬಿಟ್ಟು ತಾಂಬೂಲ ಬದಲಾವಣೆ, ಹಾರ ಬದಲಾವಣೆ ಆಗಲಿ. ಮೊದಲು ಹುಡುಗನ ಹಣೆಗೆ ಕುಂಕುಮ ಇಡೀಮ್ಮ. ಸುಮುಹೂರ್ತ ಸಾವಧಾನ, ಸುಲಗ್ನ ಸಾವಧಾನ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಮಹಾಲಕ್ಷ್ಮಿಯೇ ನಮಃ. ಹುಡುಗಿಗೆ ಅರ್ಶಿನ ಕುಂಕುಮ ಕೊಡಿಮ್ಮ. ಬಾತಾರ ಸುಮುಹೂರ್ತ ಸಾವಧಾನ, ಸುಲಗ್ನ ಸಾವಧಾನ, ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ. ಕೆನ್ನೆಗೆ ಅರ್ಶಿನ ಬಳಿರಿ, ಹಣೆಗೆ ತಿಲ್ಕ ಇಡಿ. ಎಲ್ಲರೂ ನಿಂತ್ಕೊಳ್ಳಿ. ನೀವು ಈ ಕಡೆ ಬನ್ನಿಮ್ಮ. ಈಗ ಹಾರ ಬದಲಾವಣೆ. ನೀವು ಹುಡುಗಂಗೆ ಹಾರ ಹಾಕಬೇಕು. ಅಮ್ಮ, ನೀವು ಹುಡುಗಿಗೆ ಹಾರ ಹಾಕಬೇಕು. ಅಣ್ಣ, ನೀನಾದರೂ ಬಾಯಿ ಬಿಟ್ಟು ಇದೆಲ್ಲ ನನಗಿಷ್ಟ ಇಲ್ಲ ಅಂತ ಹೇಳು. ಏನೇ ಹಾಗೆ ನೋಡ್ತಿದ್ಯಾ ಕೆಸರಿನ ಕಮಲಿ? ಹೊಟ್ಟೆಯಲ್ಲಿ ಹೊತ್ಕೊಂಡು ಉರಿತಿದ್ಯಾ? ಋಷಿ ನಿನ್ನವನಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಓಡಾಡ್ತಿದ್ಯಲ್ಲ, ಈಗ ನೋಡಿದ್ಯೇನೆ? ಇನ್ಮೇಲೆ ಯಾವತ್ತಿದ್ರು ಋಷಿ ನನ್ನವನ್ ಮಾತ್ರ. ಇಬ್ರು ತಾಂಬೂಲ ಬದಲಾವಣೆ ಮಾಡ್ಕೊಳ್ಳಿ. ಹಿರಿಯರ ಆಶೀರ್ವಾದ ತಗೋಬೋದಪ್ಪ ನೀನೀಗ. ನಿಂಗೆ ಇದೇ ಸರಿಯಾದ ಸಮಯ. ನೀನು ಇಲ್ಲೇ ನೋಡ್ಕೊತಾ ಇರು, ನಾನು ಇಲ್ಲೋಗಿ ಬರ್ತೀನಿ. ಎಲ್ಲಿಗೆ ಎಲ್ಲಿಗೆ ಹೋಗ್ತಿದ್ದಾರೆ ಕಮಲಿ ಅವರು? ಇದನ್ನೆಲ್ಲ ಅವ್ರಿಗೂ ನೋಡೋಕೆ ಇಷ್ಟ ಇಲ್ವಾ?
ಮಾರವ, ಕಮಲಿ ಅದೇನು ಯೋಚನೆ ಮಾಡೋಳು ನನಗಂತೂ ಗೊತ್ತಾಯ್ತಿಲ್ಲ. ಆದರೆ ಅವಳು ಏನೇ ಮಾಡಿದ್ರು ಅವಳು ಅದ್ರಾಗ ಗೆಲ್ಲಬೇಕು. ಅದಕ್ಕೆ ನೀನು ಅವಳ ಜೊತೆಗೆ ಇರಬೇಕು. ಕಾಪಾಡುವ. ಅಯ್ಯೋ, ಪಾಸ್ವರ್ಡೇ ಇಲ್ವಲ್ಲ. ಇದ್ರಾಗೂ ವಿಡಿಯೋ ಇಲ್ವಲ್ಲ. ಎಂಥ ದೊಡ್ಡ ಕಳ್ಳನಾದ್ರೂ ಏನಾನ ಒಂದು ಸುಳಿವು ಬಿಟ್ಟಿರ್ತಾನೆ. ಅನಿಕಾ, ನೀನೇನು ಸುಳಿವು ಬಿಟ್ಟಿದ್ಯಾ? ವಿಡಿಯೋ ಎಲ್ಲಿಟ್ಟಿದ್ಯಾ? ಟ್ಯಾಬು ಇದುವೇ ಫೋನ್ ಥರನೇ ಅಲ್ವಾ? ಇದ್ರಾಗ ಮಡಗಿರ್ತಾಳ. ಅಯ್ಯೋ, ಪಾಸ್ವರ್ಡ್ ಕೇಳ್ತೈತೆ. ಏನಿರ್ಬೋದು? ರಿಷಿ, ಓಪನ್ ಆಯ್ತಿಲ್ವಲ್ಲ. ರಿಷಿ ನಂದ, ಇನ್ನೇನು ಮಡಗಿರ್ಬೋದು? ನಿಂಗಿ, ಇಲ್ಲಿ ನೋಡು, ನನ್ನ ಫೇವ್ರೆಟ್ ಕಪಲ್ ಮೀಶಾ. ಮೀಶಾನಾ? ಹಂಗಂದ್ರೆ ಶಾಹಿದ್ ಕಪೂರು ಮತ್ತು ಅವನ ಹೆಂಡತಿ ಮೀರಾ ಎಷ್ಟು ಚೆನ್ನಾಗಿದ್ದಾರಲ್ಲ. ಅವರಿಬ್ಬರು ಹೆಸರು ಸೇರಿಸಿ ಮೀಶಾ ಅಂತ ಮಾಡಿದ್ದಾರೆ. ಓ, ಹಂಗೆಲ್ಲ ಆಯ್ತಾ? ಹಂಗಾರೆ ನಾಳೆ ನಮ್ಮ ಕಮಲಿಗೆ ಮದುವೆ ಆದ್ಮೇಲೆ ಏನಾಯ್ತದ ಹೇಳು? ಕೃಷಿ. ಈ ಅನಿಕಾನೂ ಇಬ್ಬರ ಹೆಸರನ್ನು ಕೂಡಿಸಿ ಹಿಂಗೆ ನಾನು ಮಡಗಿರ್ಬೋದಾ? ಏನಿರ್ಬೋದು? ರಿಷಿ, ಅನಿಕಾ, ರಿನಿಕಾ. ವಾರೇ ವಾಹ್, ವಾಟ್ ಅ ಪರ್ಫಾರ್ಮೆನ್ಸ್ ಕಮಲಿ.
ನೀನು ಹಳ್ಳಿ ಗುಗ್ಗು, ಕೆಸರಿನ ಕಮಲಿ, ತಲೆಯಲ್ಲಿ ಬುದ್ಧಿ ಇಲ್ದಿರೋ ದಡ್ಡಿ ಅಂತ ನಾನು ಅನ್ಕೊಂಡ್ರೆ, ಓ ಮೈ ಗಾಡ್, ನನ್ನ ರೂಮಿಗೆ ಬಂದು ನನ್ನ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡಿಬಿಟ್ಟಿದೆಯಲ್ಲ. ನಿನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ ಕಣೆ. ನಿನ್ನ ಬುದ್ಧಿವಂತಿಕೆನ ನನ್ನ ಹೃದಯ ದಾಳದಿಂದ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ಕಮಲಿ. ಟ್ಯಾಬಲ್ಲಿ ಹುಡುಕ್ತಿದ್ಯಾ ಅಂದರೆ ಅಫ್ಕೋರ್ಸ್ ಲ್ಯಾಪ್ಟಾಪಲ್ಲೂ ನೋಡಿರ್ತೀಯ, ಆದರೆ ಸಿಕ್ಕಿರಲ್ಲ ಅಲ್ವಾ? ನಿನ್ನ ರಿಷಿ ಸರ್ ನನ್ನ ಜೊತೆ ಎಂಗೇಜ್ಮೆಂಟ್ ಆಗ್ತಿದ್ದಾರಲ್ಲ ಅಂತ ನಿನಗೆ ದುಃಖ ಆಗ್ತಿದ್ಯಾ? ಅದಕ್ಕೆ ಇದನ್ನು ಹೇಗಾದರೂ ಸ್ಟಾಪ್ ಮಾಡೋಣ ಅಂತ ಇಷ್ಟೆಲ್ಲ ಟ್ರೈ ಮಾಡ್ತಿದ್ಯಾ. ಲೇ ಹುಚ್ಚಿ, ನೀನೇ ಇಷ್ಟೆಲ್ಲ ಯೋಚನೆ ಮಾಡಿದ್ಯಾ ಅಂದರೆ ನಾನು ಇನ್ನೆಷ್ಟು ಯೋಚನೆ ಮಾಡಿರಲ್ಲ. ಇನ್ನೊಂದು ಸಲ ನನ್ನ ಪರ್ಮಿಷನ್ ಇಲ್ಲದೆ ನೀನು ನನ್ನ ರೂಮಿಗೆ ಬರೋದಾಗಲಿ, ನನ್ನ ವಸ್ತುಗಳನ್ನ ಮುಟ್ಟೋದಾಗಲಿ, ನನ್ನ ಋಷಿಗೆ ಹತ್ರ ಆಗೋದಾಗಲಿ ಮಾಡಿದ್ಯೋ, ನಿನ್ನ ಕತೆನ ಮುಗಿಸ್ತೀನಿ. ಅನಿಕಾ, ಕಮಲಿ, ಇಬ್ರು ಏನು ಮಾಡ್ತಿದ್ದೀರಾ ಇಲ್ಲಿ? ಅನಿಕಾ, ಎಲ್ಲರೂ ಕಾಯ್ತಾ ಇದ್ದಾರೆ, ಬಾ. ಸರಿ ಅಜ್ಜಿ. ಕಮಲಿ, ನೀನು ಬಾಮ್ಮ. ಏಯ್, ನೀನು ಎಷ್ಟೇ ಟ್ರೈ ಮಾಡಿದ್ರು ರಿಷಿ ನನಗೇನೆ, ನನಗೆ ಮಾತ್ರನೇ. ನಿನ್ನ ಕೈಯಿಂದ ಈ ಎಂಗೇಜ್ಮೆಂಟ್ನ ನಿಲ್ಲಿಸೋದಕ್ಕೆ ಆಗಲ್ಲ ಕಣೆ. ಸಾಧಿಸಿ ತೋರಿಸ್ತೀನಿ. ರಿಷಿ, ಎಲ್ಲರೂ ನನ್ನ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಆದರೆ ನೀನು ಮಾತ್ರ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಲೇ ಇಲ್ಲ. ಕಮ್ ಆನ್ ರಿಷಿ, ನಿಂಗೆ ಹೇಗೆ ಅನಿಸ್ತಿದೆ ಅಂತ ನಾನು ತಿಳ್ಕೋಬೇಕು. ಕಮ್ಲಿ, ಏನಾಯ್ತು? ಏನಾನ ಸಿಕ್ತಾ? ಕಮ್ಲಿ, ರಾತ್ರಿ ಅಷ್ಟರಲ್ಲಿ ಏನಾನ ಆಯ್ತೈತೆ ಅಲ್ವ ಹೇಳು. ಅವ್ರು ಇನ್ನೂ ಉಂಗುರ ಬದಲಾಯಿಸ್ಕೊಂಡಿಲ್ಲ, ರಾತ್ರಿ ಫಂಕ್ಷನಾಗಿ ಬದಲಾಯಿಸ್ಕೋತಾರಂತೆ. ಅಷ್ಟರಲ್ಲಿ ಎಂಗೇಜ್ಮೆಂಟ್ನ ನಿಲ್ಸಕ್ಕೆ ಆಯ್ತದೋ ಇಲ್ವೋ? ಕಮ್ಲಿ, ಏನಾನ ಮಾತಾಡು. ನಿಂಗೆ ಕೂಗಾಡ್ಬೇಡ. ನಾನು ಅನಿಕಾ ರೂಮಿಗೆ ವಿಡಿಯೋ ಹುಡ್ಕಕ್ಕೆ ಅಂತ ಹೋದಾಗ ಅವಳು ಅಲ್ಲಿಗೆ ಬಂದ್ಬಿಟ್ಲು ಕಣಮ್ಮಿ. ಅಯ್ಯೋ, ಅವಳು ಅವಾಗ ನೀರು ಕುಡಿಯೋಕೆ ಅಂತ ಎದ್ದು ಬಂದ್ಲು ಕಣಮ್ಮಿ. ರಚನಾ, ಆ ವಿಡಿಯೋನ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ತಾ ಇಲ್ಲ. ಅನಿಕನ್ ಲ್ಯಾಪ್ಟಾಪಾಗೂ ಹುಡುಕ್ದೆ, ಅವಳ ಮೊಬೈಲಲ್ಲೂ ಇವಾಗ ಡಿಲೀಟ್ ಮಾಡಿರ್ತಾಳಲ್ವಾ. ಕಮ್ಲಿ, ನಮಗೆ ಜಾಸ್ತಿ ಸಮಯ ಇಲ್ಲ, ನಾವೇನಾದರೂ ಮಾಡಲೇಬೇಕು. ಬೇರೆ ಏನಾದರೂ ಐಡಿಯಾ ಇದೆಯಾ?